ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫೀನಿಕ್ಸಲ್ಲಿರೋ ಹ್ಯಾಮ್ಲೀಸ್ ಟಾಯ್ ಸ್ಟೋರ್ಗೆ ಬಂದಿದ್ದೀವಿ. ಇಲ್ಲಿ ಹೇರ್ ಹಾಕಿ ಆಟ ಆಡ್ತಾ ಇದ್ದೀವಿ ನಾವೆಲ್ಲರೂ. ಈ ಸ್ಟೋರ್ ಅಂದರೆ ಅವಳಿಗೆ ಸಿಕ್ಕಾಬಟ್ಟೆ ಇಷ್ಟ. ಒಂದು ರೌಂಡ್ ಫುಲ್ಲು ರೌಂಡ್ ಚೆನ್ನಾಗಿ ಹೊಡೆದು ಅಲ್ಲಿ ಆಟ ಆಡಿಕೊಂಡು ಸುಸ್ತಾಗೋ ತನಕ ಸ್ಟೋರಿಂದ ಆಚೆ ಹೋಗೋದಿಲ್ಲ. ಸ್ಟೋರಲ್ಲೇ ಪ್ಲೇ ಏರಿಯಾನೂ ಇದೆ. ಪ್ಲೇ ಏರಿಯಾದಲ್ಲಿ ಆಲ್ಮೋಸ್ಟ್ 1 ಅವರ್ ಸ್ಪೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿದೆ ಪ್ಲೇ ಏರಿಯಾ. ಈ ಸಲ ಫಸ್ಟ್ ಟೈಮ್ ಅವಳನ್ನ ಈ ಪ್ಲೇ ಏರಿಯಾಗೆ ಕರ್ಕೊಂಡ್ಬಂದಿರೋದು. ನಮಸ್ಕಾರ ಕಣ್ರಿ. ಇವತ್ತು ನೆಕ್ಸ್ಟ್ ಡೇ ಕಮರ್ಷಿಯಲ್ ಸ್ಟ್ರೀಟಲ್ಲಿರೋ ಸಫೀನಾ ಪ್ಲಾಜಾಗೆ ಬಂದ್ವಿ. ಸುಷ್ಮಾ ಮನೆಗೆ ಬಂದಿದ್ಲು, ಹಾಗೆ ಅವಳನ್ನೂ ಕರ್ಕೊಂಡು ನಾನು, ಪಾಪು ಮತ್ತು ಅನಿಲು ಪ್ಲಾಜಾಗೆ ಬಂದ್ವಿ. ಇಲ್ಲಿ ಸ್ವಲ್ಪ ಬೆಡ್ ಸ್ಪ್ರೆಡ್ಸು, ಬೆಡ್ಶೀಟ್ಸು, ಕಾರ್ಪೆಟ್ಸು, ಡೋರ್ ಮ್ಯಾಟ್ಸು, ಕರ್ಟನ್ಸು ಎಲ್ಲ ನೋಡೋಣ ಅಂತ ಹೇಳಿ ಬಂದ್ವಿ. ಲಾಸ್ಟ್ ಟೈಮ್ ನಾನು ಇವಳು ಬಂದಾಗ ನೋಡ್ಕೊಂಡು ಹೋಗಿದ್ವಿ. ಸೊ ಅನಿಲ್ ಜೊತೆ ಬಂದಿದ್ದೀವಿ ಇವಾಗ. ಸೊ ನೋಡಬೇಕು ಯಾವ ಥರ ಇಷ್ಟ ಆಗುತ್ತಾ ಇಷ್ಟ ಆಗಲ್ವಾ ಏನೇನು ಅಂತ. ಬನ್ನಿ ನಿಮಗೂ ತೋರಿಸ್ತೀನಿ ಯಾವ್ಯಾವ ಥರ ನೋಡಿದ್ವಿ ಅಂತ. ಫಸ್ಟ್ ಕಾರ್ಪೆಟ್ ಹತ್ರಕ್ಕೆ ಬಂದ್ವಿ. ದೊಡ್ಡದಿದ್ದಾನೆ. ಅಷ್ಟೇ, ಕೆಳಗಡೆ ಒಂದು, ಇದೊಂದು, ಮೇಲ್ಗಡೆ 2 ತೋರಿಸಿದ್ರು. ನಮ್ಗೆ ಅದು ಇಷ್ಟ ಆಯಿತು. ಬಟ್ ಅದು ಅಷ್ಟು ಜಾರುತ್ತೆ ಅಂತ ಮೇಯ್ನಾಗಿ. ಉಲ್ಲಂದು ಎಲ್ಲಿ ಜಾರುತ್ತಲ್ವ. ಮೇಯ್ನಾಗಿ ಅನಿಲ್ ಈ ಸಲ ಕಾರ್ಪೆಟ್ ತೊಗೊಂಡ್ರೆ ಚೆನ್ನಾಗಿರೋದು ತೊಗೋಬೇಕು. ಪಾಪು ಬೇರೆ ಇದ್ದಾಳೆ, ಸ್ಕಿಡ್ ಎಲ್ಲ ಆಗುತ್ತೆ, ಓಡಾಡ್ತಾ ಇರ್ತಾಳೆ. ಆ್ಯಂಟಿ ಸ್ಕಿಡ್ದು ತೊಗೊಳ್ಳೋಣ ಅಂತ ಹೇಳಿ. ಆ್ಯಂಟಿ ಸ್ಕಿಡ್ದು ತೊಗೊಳ್ಳೋಣ ಅಂತ ಹೇಳಿದ್ರೆ ಈ ಪರ್ಟಿಕ್ಯುಲರ್ ಸ್ಟೋರಲ್ಲಿ ಇಲ್ಲ. ಬೇರೆ ತೋರಿಸಿ ಜೂಡ್ದೆಲ್ಲನೂ ಅಂತ ಅಂದರೆ ಅವ್ರು ತೋರ್ಸೋಕ್ಕೆ ರೆಡಿ ಇರಲಿಲ್ಲ. ಸರಿ ಬೇಡ ಅಂತ ಹೇಳಿ ನೆಕ್ಸ್ಟ್ ಸ್ಟೋರ್ಗೆ ಹೋಗೋಣ. ಹಂಗೂ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ, ಇಲ್ಲ ಇದೇ ಥರ ಬೇಕು, ಈ ಥರ ಬೇಕು, ಆಂಟಿ ಸ್ಕಿಡ್ದೇ ಬೇಕು, ಬೇರೆ ತೋರಿಸಿ ವೆರೈಟಿ ಅದು ಚೆನ್ನಾಗಿತ್ತಂದರೆ ಸ್ವಲ್ಪ ವೇಟ್ ಆಗಿದ್ರೂ ಸಹ ನಾವು ತೊಗೋತೀವಿ ಅಂತ ಹೇಳಿ. ಬಟ್ ಮನುಷ್ಯ ತೋರ್ಸೋಕ್ಕೆ ರೆಡಿ ಇರಲಿಲ್ಲ. ಸರಿ ಬೇಡ ಬಿಡಬೇಡ ಅಂತ ಹೇಳಿ ಮುಂದಿಂದ ಬೇರೆ ಅಂಗಡಿಗಳಿಗೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡ್ವಿ, ಹೊರಟ್ವಿ ನಾವು. ಸೊ ಹಾಗೆ ನಡ್ಕೊಂಡು ಹೋಗ್ತಾ ಗುಲ್ಶನ್ ಗುಲ್ಫಮ್ ಅಂತ ಒಂದು ಕಾಶ್ಮೀರಿ ಸ್ಟೋರ್ ಕಾಣಿಸ್ತು ನನಗೆ. ಇದ್ರೊಳಗಡೆ ನಾವು ನೋಡಿದ್ವಿ, ಕಾರ್ಪೆಟ್ ಚೆಕ್ ಮಾಡೋಣ ಅಂತ ಹೇಳಿ ಒಳಗಡೆ ಹೋಗಿ ಚೆಕ್ ಮಾಡಿದ್ವಿ. ಏನು ಬ್ಯೂಟಿಫುಲ್ ಆಗಿರೋ ಕಲೆಕ್ಷನ್ಸ್ ಗೊತ್ತಾ, ಸಿಕ್ಕಾಬಳೆ ಬ್ಯೂಟಿಫುಲ್ ಆಗಿರೋ ಕಲೆಕ್ಷನ್ಸ್. ಏನು ಇಲ್ಲ ಅಂತ ಇಲ್ಲ, ಈ ಅಂಗಡಿಯಲ್ಲಿ ಎಲ್ಲನೂ ಇದೆ. ತುಂಬ ಬ್ರಿಲಿಯಂಟ್ ಆಗಿದೆ ಕಲೆಕ್ಷನ್ಸು. ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡೆ. ಹಾಗೆ ಒಂದು ಅಂಗಡಿಯ ಕಂಪ್ಲೀಟ್ ಟೂರ್ ಕೊಡೋಣ ಅಂತ ಹೇಳಿ ಶೂಟ್ ಮಾಡ್ತಿದ್ದೀನಿ. ಬನ್ನಿ ನಿಮಗೂ ತೋರಿಸ್ತೀನಿ ಏನೇನಿದೆ ಅಂತ ಹೇಳಿ. ನೀ ತೋಸು ನಡಿ, ತೋಸು ಎಲ್ಲ. ಸೊ ಇದೇನು ಗೊತ್ತಾ, ಗೆಸ್ ಮಾಡಿ ನೋಡೋಣ.
ಕಾರ್ಪೆಟ್ ಕಣ್ರಿ, ಬಾಕ್ಸಲ್ಲಿ ಕಾರ್ಪೆಟ್ ಸಹ ಇಡ್ಬೋದು. ನನಗೆ ಕಾರ್ಪೆಟನ್ನು ಫೋಲ್ಡ್ ಮಾಡಿ ಬಾಕ್ಸಲ್ಲೂ ಇಡ್ಬೋದು ಅಂತ ಇದನ್ನು ನೋಡಿದ್ಮೇಲೆ ಗೊತ್ತಾಗಿದ್ದು. ಏನು ಸಖತ್ತಾಗಿದೆ ಅಲ್ಲ. ಯಾರಿಗಾದ್ರೂ ಗಿಫ್ಟ್ ಏನಾದರೂ ಕೊಡಬೇಕು ಅಂತಂದರೆ, ಗೃಹ ಪ್ರವೇಶಕ್ಕಾಗಲಿ ಮದುವೆಗಾಗಲಿ ಯಾರಾದರೂ ಲಕ್ಸುರಿ ಗಿಫ್ಟ್ ಅಂತಲೇ ಹೇಳ್ಬೋದು. ನನಗಂತೂ ಸಿಕ್ಕಾಬಟ್ಟೆ ಫಿದಾ ಆಗೋಗ್ಬಿಟ್ಟೆ ಅದನ್ನು ನೋಡಿ. ಬನ್ನಿ ಈಗ ಮುಂದೆ ಕಾರ್ಪೆಟ್ಗಳನ್ನ ತೋರಿಸ್ತೀನಿ. ಸೊ ಅದಕ್ಕೂ ಮುಂಚೆ ನಾನು ಈ ಶಾಪ್ ಓನರ್ಸ್ ಬಗ್ಗೆನೂ ಸಹ ಒಂದು ಸ್ವಲ್ಪ ಖಂಡಿತ ಹೇಳಬೇಕಾಗಿ ಬರುತ್ತೆ. ಏನು ಜೋವಿಯಲ್ ಆಗಿ ಮಾತಾಡ್ತಾರೆ ಕಸ್ಟಮರ್ಸ್ ಹತ್ರ ಅಂತ ಅಂದರೆ, ದೇ ಆರ್ ವೆರಿ 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 ಫ್ರೆಂಡ್ಲಿ ನೇಚರ್. ಕಸ್ಟಮರ್ಸ್ನ ಎಷ್ಟು ನೀಟಾಗಿ ವೆಲ್ಕಮ್ ಮಾಡಿ ನೋಡಿ. ಇದನ್ನು ನಾನು ಫಸ್ಟ್ ಟೈಮ್ ಕುಡಿತಾ ಇರೋದು. ಕಹುವಾ ಅಂತೆ, ಕಾಶ್ಮೀರಿ ಕಹುವಾ. ಸೊ ಇದು ಫೇಮಸ್ ಕಾಶ್ಮೀರಿ ಕಹುವಾ. ನಮಗೋಸ್ಕರ ಅವರು ಮಾಡಿಸಿದ್ರು, ಅಲ್ಲೇನೇ ಮಾಡಿಸಿ ಕೊಟ್ಟಿದ್ದಾರೆ. ನಾನಂತೂ ಫಸ್ಟ್ ಟೈಮ್ ಇದನ್ನು ಕುಡಿತಿರೋದಪ್ಪ. ಹಿಂದೆ ನೋಡ್ರಿ ಏನು ಕಲೆಕ್ಷನ್ಸ್ ಇದೆ ಕಾರ್ಪೆಟ್ಗಳು. ನೀವೇನಾದರೂ ವಿಸಿಟ್ ಮಾಡಿದರೆ ಈ ಸ್ಟೋರ್ನ, ಏನಾದರೂ ಪರ್ಚೇಸ್ ಮಾಡ್ದಲೇ ಖಂಡಿತ ಸ್ಟೋರಿಂದ ಆಚೆ ಹೋಗಲ್ಲ. ಇದಂತೂ ನಾನು ಕೊಡೋ ಗ್ಯಾರಂಟಿ. एक तो जगह है, ब्यूटीफुल है, एंजॉय. दूसरा गरम गरम ही मजा है. You want to have? ಪಾಪ ಕುಡಿತೆ? ಯು ಕ್ಯಾನ್ ಡ್ರಿಂಕ್. ಪಾಪ ಕುಡಿಯಲ್ಲ? ಇಲ್ಲಿ ನಾವು ಕೇಳ್ತಿದ್ವಿ ಅವ್ರನ್ನ, ಬೆಸ್ಟ್ ಮಂತ್ ಯಾವಾಗ ಕಾಶ್ಮೀರ್ಗೆ ಹೋಗೋಕ್ಕೆ ಅಂತ ಹೇಳಿ. ನೀವು ನಂಬಲ್ಲ, ಹೀ ಸಚ್ ಅ ಸ್ವೀಟ್ ಪರ್ಸನ್. ನೀವು ಬಂದು ಕಾರ್ಪೆಟ್ ತೊಗೊಳ್ದಲೇ ಇರಲಿ, ಅದು ಸೆಪ್ರೇಟು. ನೀವು ಪರ್ಚೇಸ್ ಮಾಡ್ದಲೇ ಇರಲಿ, ನನ್ನ ಕಾರ್ಡ್ ತೊಗೊಳ್ಳಿ. ನೀವು ಕಾಶ್ಮೀರ್ಗೆ ಯಾವಾಗ ಬೇಕಾದರೂ ಬನ್ನಿ, ನನಗೆ ಕಾಲ್ ಮಾಡಿ. ನೀವು ಹೋಗೋಕ್ಕಿಂತ ಮುಂಚೆ ನಾನು ಅರೇಂಜ್ ಮಾಡಿಕೊಡ್ತೀನಿ ನಿಮಗೆ ಡೀಟೇಲ್ಸು ಎಲ್ಲನೂ ಫುಲ್ಲು ನಾನು ನಿಮ್ಗೆ ಹೇಳ್ತೀನಿ ಅಂತ ಅಂದರು. ಸೊ ಯಾರು ಹೇಳಲ್ಲ ಕಣ್ರಿ, ಇಷ್ಟು ಯಾರೂ ಹೇಳೋದಿಲ್ಲ. ಕೆಲವ್ರು ಅನ್ಕೊಬೋದು ಇದು ಸೇಲ್ ಮಾಡೋ ಗಿಮಿಕ್ಸು ಹಾಗೆ ಹೀಗೆ ಅಂತ ಹೇಳಿ. ಪರ್ಸ್ನಲಾಗಿ ನನಗೂ ಅನಿಲ್ಗೂ ಆ ಥರ ಫೀಲ್ ಆಗಲಿಲ್ಲ ಅಂತಲೇ ನಾನು ಹೇಳ್ಬೋದು. We just need the accommodation and a good travel. Before, but this is entirely different. You can make it at home only. Whatever you told, the same Cardamom, thing, no? cinnamon, boil it, then add saffron. That's it. He gave me this. ಸೊ ಯಾವ ಕಾರ್ಪೆಟ್ ತೊಗೊಂಡ್ವಿ ಅಂತ ನಾನು ತೋರಿಸ್ಲಿಲ್ಲ ಅಲ್ವಾ, ನಾನು ತೋರಿಸ್ತೀನಿ. ಅದನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ, ಸೆಲೆಕ್ಟ್ ಮಾಡಿ ಬಂದ್ವಿ. ಅದೇ ಪ್ಲಾಜಾದಲ್ಲೇ ಡೋರ್ ಮ್ಯಾಟ್ಸ್ ತೊಗೊಳ್ಳೋಣ ಅಂತ ಬಂದ್ವಿ. ಐ ಥಿಂಕ್ ಇದು ಫಸ್ಟ್ ಫ್ಲೋರಲ್ಲಿದೆ ಅನಿಸುತ್ತೆ. ನಾನು ಯಾವುದೇ ಥರ ಡೋರ್ ಮ್ಯಾಟ್ಸ್ ತಂದ್ರೂ ಒಪ್ಪಲ್ಲ. ಕಾಲು ಒರೆಸ್ಕೊಂಡ್ರೆ ನೀರು ಹೀರೋದೇ ಇಲ್ಲ ನೀನು ತರೋದು ಅಂತ ಹೇಳ್ತಾ ಇರ್ತಾನೆ ಅನಿಲು. ಸೊ ಇವಾಗ ಅವನಿಗೆ ಬಿಟ್ಬಿಡ್ತೀನಿ, ನೀನೇ ಸೆಲೆಕ್ಟ್ ಮಾಡು ಅಂತ ಹೇಳಿ. ಸೊ ಡೋರ್ ಮ್ಯಾಟ್ ಸ್ಟೋರಿಂದ ನಾವು ಮತ್ತೆ ಕೆಳಗಡೆ ಬರ್ತಾ ಇದ್ದೀವಿ. ಯಾಕಂದರೆ ಕಾಶ್ಮೀರಿ ಸ್ಟೋರಲ್ಲಿ ನಾನು ಆನೆ ನೋಡಿದೆ, ಒಂದು ತುಂಬ ಇಷ್ಟ ಆಯಿತು ನನಗೆ. ಆನೆ ಕೊಡಿಸು ಪ್ಲೀಸ್ ಅಂತ ಕೇಳಿದೆ. ಯಾಕಂದರೆ ಲಕ್ಷ್ಮೀ ಹಬ್ಬ ಬೇರೆ ಹತ್ರ ಬರ್ತದೆ. ಸುಮಾರು ಒಂದು 2-3 ಇಯರ್ಸ್ ಆಯಿತು ನಾನು ಎಲ್ಲ ಬೇರೆ ಮೇಳಗಳಿಗೆಲ್ಲ ಹೋದಾಗೆಲ್ಲ ನಾನು ಆನೆ ನೋಡ್ತಾ ಇದ್ದೆ. ಲಕ್ಷ್ಮೀ ಹಬ್ಬಕ್ಕೆ ಪಕ್ಕ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಫೈನಲಾಗೆ ಟೈಮ್ ಬಂತು ಅನಿಸುತ್ತೆ. ಅವರು ಪ್ರೈಸಿಂಗ್ದೆಲ್ಲ ನೋಡಿ ಮಾತಾಡಿ ಫೈನಲಾಗಿ 2 ತೊಗೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ. ಫೈನಲಿ ಆನೆ ನಾವು ಮನೆಗೆ ತೊಗೊಂಡು ಹೋಗ್ತಾ ಇದ್ದೀವಿ. ಒಂದೇ ಒಂದು ಸಿಕ್ತು ಇವಾಗ. ಇದ್ರ ಜೊತೆ ಸೇಮ್ ಬೇಕು ಅಂತ ಹೇಳಿದೆ, ಬೇರೆದಿತ್ತು. ಹಾಗಾಗಿ ತರಿಸ್ಕೊಡ್ತೀನಿ ಅಂತ ಹೇಳಿದ್ರು. ಕಾಶ್ಮೀರಿಂದ ಯಾರೋ ಅವ್ರು ಬರ್ತಾರೆ ಅಂತ ಹೇಳಿ ಅಲ್ಲಿಂದ ತರಿಸ್ಕೊಡ್ತೀನಿ ಇದೇ ಥರನೇ ಅಂತ ಹೇಳಿದ್ದಾರೆ. ಒಂದು 3-4 ಡೇಸಲ್ಲಿನೇ ನೋಡಬೇಕು. ಹಬ್ಬದಷ್ಟೊತ್ತಿಗೆ ಬಂದರೆ ಸಾಕು. ಅದನ್ನು ಪೇ ಮಾಡಿ ಸಹ ನಾವಿವಾಗ ಹೊರಡ್ತಿದ್ದೀವಿ. ಏನಕ್ಕೆ ಹಂಗೆ ತೋರಿಸ್ತಾ ಇರೋದು ಇವಾಗ ನೀನು?
ಏನಕ್ಕೆ ಹಂಗೆ ತೋರಿಸ್ತಾ ಇರೋದು? ಇನ್ನೊಂದ್ಸಲ ತೋರಿಸು. ಬಾಯ್. ಇವಾಗಲೇ ಹೋಗು. ಇಲ್ಲಿಂದಾನೇ ಇಲ್ಲಿಂದಾನೇ ಓಡಿಸ್ತೀನಿ ನೀನು. ಹೋಗ್ತಾರೆ ನೀನು. ಬ್ಯಾಗ್ ಕೊಡಲ್ಲ. ಬ್ಯಾಗ್ ಸೊ ಇವಾಗ ನಮ್ಮ ಮನೆಗೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಮೆಂಬರ್ ಬಂದಿದ್ದಾರೆ. ಒಬ್ರು ಬಂದಿದ್ದಾರೆ, ಇನ್ನೊಬ್ರು ಆಮೇಲೆ ಬರ್ತಾರೆ. ಒಂದು 3-4 ಡೇಸ್ ಆದಮೇಲೆ. Yes. This is our new member. ಹತ್ರದಿಂದ ನೋಡಿ ಚೆನ್ನಾಗಿ ಕಾಣ್ತದೆ ಅನ್ಸುತ್ತೆ. ಹತ್ರದಿಂದ ಇನ್ನೂ ಚೆನ್ನಾಗಿ ಕಾಣುತ್ತೆ. ಝೂಮ್ ಮಾಡಿ. ದಂತನೇ ಇಲ್ಲ ಅಂತ ಅನ್ಕೊಬೋದು. ಇದು ದಂತ ಇದ್ರದ್ದು ಇನ್ನೊಂದು ಫ್ರೆಂಡ್ ಜೊತೆ ಕರ್ಕೊಂಬರ್ತಾರಂತೆ, ಅಂದರೆ ತೊಗೊಂಬರ್ತಾರಂತೆ. ಆ್ಯಕ್ಚುಲಿ ಅನಿಲ್ ಕೊಡಿಸಿದ್ದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆ ಕಡೆ ಈ ಕಡೆ ಆನೆ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ತುಂಬ ವರ್ಷದಿಂದ ಲಾಸ್ಟ್ ಇಯರ್ ಕಡಲೆಕಾಯಿ ಪರೀಕ್ಷೆಗೆ ಹೋದಾಗೂ ನೋಡಿದ್ವಿ. ಅದು ಅಷ್ಟು ಇಷ್ಟ ಆಗಲಿಲ್ಲ. ಆಮೇಲೆ ಬೇರೆ ಕಡೆ ಸುಮಾರು ಕಡೆ ಎಲ್ಲ ವಿಚಾರಿಸಿದ್ವಿ. ಅದಷ್ಟು ಏನೋ ಇದು ನಮ್ಮ ಮನೆಗೆ ಬರಬೇಕಂತ ಇದ್ದೇನೋ. ಕಾರ್ಡ್ದು ಡೀಟೇಲ್ಸ್, ಅವ್ರದ್ದು ಅಡ್ರೆಸ್ ಡೀಟೇಲ್ಸ್ ಎಲ್ಲನೂ ಫುಲ್ಲು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿರಿ. ಸೊ ಬನ್ನಿ ಇವಾಗ ಯಾವ ಕಾರ್ಪೆಟ್ ಹಾಕಿದ್ದೀವಿ ಅಂತ ಹೇಳಿ, ಯಾವ ಕಾರ್ಪೆಟ್ನ ಸೆಲೆಕ್ಟ್ ಮಾಡಿದ್ದೀವಿ ಅಂತ ಹೇಳಿ ನೋಡೋಣ. ಹೇಗೆ ಅನ್ನಿಸ್ತು, ಹೆಂಗೆ ಅನ್ನಿಸ್ತು ಕಾರ್ಪೆಟ್ ಬಗ್ಗೆ ಡೀಟೇಲ್ಸ್ ಎಲ್ಲ ನಿಮಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಚೆನ್ನಾಗಿದೆ ಅಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಖುಷಿಯಾಗುತ್ತೆ ಕಮೆಂಟ್ಸ್ ನೋಡಿ. ಬನ್ನಿ ತೋರಿಸ್ತೀನಿ ಇವಾಗ. ಆದಮೇಲೆ ಸೋಫಾಗೂ ಇದಕ್ಕೂ ಕಾಂಟ್ರಾಸ್ಟ್ ಸ್ವಲ್ಪ ಯಾಕೋ ಹೊಡಿತಾ ಇದೆ. ನಿಂಗೇನು ಅನಿಸುತ್ತೆ? ಎಲ್ಲರೂ ಒಂದು ಮೇ ಬಿ ನಾವು ಅದಕ್ಕೆ ಯೂಸ್ ಟು ಆಗೋಗ್ಬಿಟ್ಟಿದ್ವಿ ಅನಿಸುತ್ತೆ. ಅದಕ್ಕೆ ಇದು ಒಂಥರ ಅನಿಸ್ತಾ ಇದೆ ನಮಗೆ. ಹೋಗ್ತಾ ಹೋಗ್ತಾ ಸೆಟ್ ಆಗುತ್ತೆ ಅನಿಸುತ್ತೆ. ಪ್ರೈಸಿಂಗು ನಮಗೆ ಸುಮಾರು ಡಿಸ್ಕೌಂಟ್ ಎಲ್ಲ ಸಿಕ್ತು. ಸೊ ಪ್ರೈಸಿಂಗ್ದೆಲ್ಲ ಬೇಕು ಅಂತ ಅಂದರೆ ನನಗೆ ಇನ್ಸ್ಟಾಲ್ಲಿ DM ಮಾಡಿ, ನಾನು ಖಂಡಿತ ನಿಮ್ಗೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಇದ್ರ ಬಗ್ಗೆ ಡೀಟೇಲ್ಸು, ಅಂಗಡಿದು ಡೀಟೇಲ್ಸ್ ಎಲ್ಲನೂ ಸಹ ನಾನು ಹಾಕಿರ್ತೀನಿ. ಹೋಗಿ ಅಂಗಡಿ ವಿಸಿಟ್ ಮಾಡಿ. ಈಸ್ ಅ ವಂಡರ್ಫುಲ್ ಕಸ್ಟಮರ್ನಂತೂ ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಇಬ್ಬರು ಓನರ್ಸ್ ಬ್ರದರ್ಸ್ ಅನ್ಸುತ್ತೆ. ಅವರು ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಆ್ಯಂಡ್ ತುಂಬ ರೀಸನಬಲ್ ಆಗಿ ಕೊಟ್ಟಿದ್ದಾರೆ ನಮಗೆ. ಆ್ಯಂಡ್ ಮೋಸ್ಟ್ ಆಫ್ ದ ಕಸ್ಟಮರ್ಸ್ಗೂ ಡೆಫಿನೆಟಾಗಿ ಸೊ ಹೋಪ್ಫುಲಿ ಯಾರೇ ಹೋದ್ರೂ ಕಸ್ಟಮರ್ಸ್ಗೆ ಡೆಫಿನೆಟಾಗಿ ಅವ್ರು ಕೊಟ್ಟೇ ಕೊಡ್ತಾರೆ. ಕ್ವಾಲಿಟಿ ದೂಸರ ಮಾತು ಏನಿಲ್ಲ, ಆರಾಮಾಗಿ ಹೋಗ್ಬೋದು. ಚೆಕ್ ಮಾಡಿ, ಬೇರೆ ಎಲ್ಲ ಆಪ್ಷನ್ಸ್ ಇದೆ ನಿಮಗೆ. ಇದೊಂದೇ ಅಲ್ಲ, ಮಷೀನ್ದು ಬೇಕಂದ್ರೆ ಮಷೀನ್ದು ಇದೆ. ತುಂಬ ಆಪ್ಷನ್ಸ್ ಇದ್ದಾವೆ. ವೆರೈಟಿ ಆಫ್ ಕಲರ್ಸ್, ವೆರೈಟಿ ಆಫ್ ಕಾರ್ಪೆಟ್ಸೂ ಸಹ ಅಲ್ಲಿ ಸಿಗುತ್ತೆ. ಎಸ್, ಇದಾಗಿತ್ತು ನಮ್ಮ ಕಾರ್ಪೆಟ್ಟಿನ ಸ್ಟೋರಿ. ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ ವೆರಿ ಫಸ್ಟ್ ಮ್ಯಾಟು ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇಬ್ರಿಗೂ ಅಷ್ಟೇ, ನನ್ನ ಕೋಸಿಸ್ಟ್ರಿಗೂ ಸಹ ತುಂಬ ಇಷ್ಟ ಆಯಿತು. 3 ಜನ ಅವ್ರಿಗೆ ಇಷ್ಟ ಆಯ್ತಪ್ಪ. ನಾನು ಯಾವುದಾದ್ರೂ ಸೆಲೆಕ್ಟ್ ಮಾಡಿದ್ರೆ ಹಿಂಗೆ ಸೆಲೆಕ್ಟ್ ಮಾಡ್ತೀಯಾ 6 ತಿಂಗಳಿಗೆ ಚೇಂಜ್ ಮಾಡಬೇಕು, 1 ವರ್ಷಕ್ಕೆ ಚೇಂಜ್ ಮಾಡಬೇಕು ಅನ್ನೋ ತಾಪತ್ರೆನೇ ಇರೋದಿಲ್ಲ. ಅವನು ಖುಷ್, ನಾನು ಖುಷ್. ಹಾಯ್, ಎಲ್ರಿಗೂ ನಮಸ್ಕಾರ. ಏನಪ್ಪ ವ್ಲಾಗ್ ಕ್ಲೋಸ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದಾಳೆ ಅಂತ ಅನ್ಕೊಂಬೇಡಿ. ಇವತ್ತು ನೆನ್ನೆ ಎಲ್ಲ ಕಾರ್ಪೆಟೆಲ್ಲ ಹಾಕಿ ಎಲ್ಲ ತೋರಿಸಿದ್ವಿ. ವ್ಲಾಗ್ ಎಲ್ಲ ಕ್ಲೋಸ್ ಮಾಡಿ ಎಲ್ಲ ಆಯಿತು. ಕುತ್ಕೊಂಡಿದ್ವಿ. ಮ್ಯಾಚ್ ಆಗ್ತಾ ಇಲ್ಲ, ಯಾಕೋ ಏನಪ್ಪ ಇದು ಅಂದ್ಕೊಂಡು ಹಾಲ್ಗೆ ನಮ್ಮ ಪೇಂಟಿಂಗ್ ಆಗಿರಲಿ, ಸೋಫಾದಾಗಿರಲಿ ಯಾಕೋ ಕಲರು ಇದಾಗ್ತಾ ಇಲ್ಲ ಅಂತ ಹೇಳಿ ಸ್ಯಾಟಿಸ್ಫೈ ಆಗಲಿಲ್ಲ ಇಬ್ರಿಗೂ. ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್ ಮಾಡ್ತಾ ಇರೋದು. ನಾನು ಹೋಗಿ ಮತ್ತೆ ಸ್ಟೋರ್ಗೆ ಹೋಗಿ ಇನ್ನೊಂದು ಕಲರ್ ಎತ್ಕೊಂಡು ಬಂದ್ವಿ. ಸೊ ನೆನ್ನೆ ತುಂಬ ಇಷ್ಟ ಆಗಿದ್ದು ಅಂತ ಹೇಳಿ ಅದನ್ನೇ ಚೂಸ್ ಮಾಡ್ಕೊಂಡು ಬಂದ್ವಿ. ಡೆಫಿನೆಟಾಗಿ ಇದು ಸೂಟ್ ಆಗುತ್ತೆ, ಎಲ್ಲ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೀವಿ.
ಅಭ್ಯಾಸ ಆಗೋಗಿತ್ತು ಕಾರ್ಪೆಟ್ ಹಾಕಿದಾಗಿಂದ, ಕಾರ್ಪೆಟ್ ಇಲ್ಲದೆ ಒಂಥರ ಅಂತ ಹೇಳಿ. ಅದು ತಗೊಂಡ್ವಿ, ಅದು ಒಂದು ಗತಿ ಆಗೋಗಿದೆ. ಅಷ್ಟೊಂದು ಪೇ ಮಾಡೋನು ಅದೆಲ್ಲ ಏನೋ ಒಂಥರ ಮೇಲ್ಗಡೆ ಬರುತ್ತೆ, ಎಲ್ಲ ಫುಲ್ ಒಂಥರ ಆಗೋಗಿದೆ ಆಲ್ರೆಡಿ. ಅದಕ್ಕೆ ನಾನು 1 ಮಂತ್ ಆಯ್ತಾ ತಗೊಂಡಿಲ್ಲ, 3 ಮಂತ್ಸ್ ಆಯ್ತಾ. ಇದ್ ಕಡೆಯಿಂದ ಲೈಟ್, ಅಲ್ಲಿಂದ ನೋಡಿದ್ರೆ ಡಾರ್ಕ್ ಅಂತೆ. ಇಲ್ಲಿ ಬಿಡು. ಇದ್ ಕಡೆಯಿಂದ ತೋರಿಸ್ತೀನಿ. ಲೈಟ್ ಸೊ ಇದು ಬಂದು 1400 ಲೀಡ್ಸು. ಇದು ಮಷೀನ್ದೆಲ್ಲ ಏನಿಲ್ಲ, ಇದು ಹ್ಯಾಂಡಿಂದ ಮಾಡಿರ್ತಾರಂತೆ ಅಂತ ನಮ್ಗೆ ಹೇಳಿದ್ರು. ಮಟೀರಿಯಲ್ ಟೆಕ್ಸ್ಚರ್ ವೈಸ್ ನೋಡಿದ್ರೆ ಟಾಪ್ ಕ್ಲಾಸು, ಸೂಪರಾಗಿದೆ. ಡೆಫಿನೆಟಾಗಿ ನೀವು ಯಾರಾದ್ರೂ ಮನೆಗೆ ಕಾರ್ಪೆಟ್ ಬೇಕು ಅಂತ ಹೇಳಿದ್ರೆ ಶಾಪ್ನ ವಿಸಿಟ್ ಮಾಡಿ. ತುಂಬ ಇಷ್ಟ ಆಗುತ್ತೆ ಕಣ್ರಿ, ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ನಾನಂತೂ ಫುಲ್ ಲವ್ ಬಂದ್ಬಿಟ್ಟಿದೆ ನನಗೆ ಕಾರ್ಪೆಟ್ ಮೇಲೆ. ಈ ವ್ಲಾಗ್ನ ಇವಾಗ ಎಂಡ್ ಮಾಡ್ತಾ ಇದ್ದೀನಿ, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಲೈಕ್ ಮಾಡೋದು ಮರಿಬೇಡಿ, ಶೇರ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ.